ನೋಡ್ರಿ, ಈ ಪ್ರಪಂಚದಲ್ಲಿ ನೂರಾರು ಧರ್ಮಗಳಿದೆ. ಪ್ರತಿಯೊಂದು ಧರ್ಮದಲ್ಲೂ ಅವ್ರು ಹೇಳ್ತಾರೆ ಈ ದೇವರೇ ನಮ್ಮ ದೇವರು, ಉಳಿದ ದೇವರು ಯಾರು ನಮ್ಮ ದೇವರಲ್ಲ ಅಂತ ಹೇಳ್ತಾರೆ. ಹಂಗೆ ಅಂದ್ಬಿಟ್ಟು ಬೇರೆಯವರೆಲ್ಲ ಬಿಟ್ಬಿಡ್ತಾರ? ಅದು ಅವ್ರ ನಂಬಿಕೆ, ವಿಶ್ವಾಸ. ಈಗ ಡಿ ಕೆ ಶಿವಕುಮಾರ್ ಯಾಕೆ ದಿನ ದೇವಸ್ಥಾನಕ್ಕೆ ಹೋಗ್ತಾನೆ, ಅಜ್ಜಯ್ಯನ ಹತ್ರ ಹೋಗ್ತಾನೆ? ಯಾಕೆ ಹೋಗ್ತಾರೆ? ನಂಬಿಕೆ. ಅದಕ್ಕೆ ಹೇಳಿ, ಈಗ ಅಜ್ಜಯ್ಯ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ದೇವರು, ಅವ್ರ ಹೆಸರಲ್ಲೇ ಅಜ್ಜಯ್ಯನ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಯಾರು? ಅಜ್ಜಯ್ಯನವರು. ಲಿಂಗಾಯತ ಧರ್ಮಗುರುಗಳು ಅವ್ರ ಹೆಸರಲ್ಲೇ ಸ್ವೀಕಾರ ಮಾಡಿದ್ದವರು. ಅವ್ರಿಗೆ ದೇವರು. ಉಗ್ರಪ್ಪ ಹೇಳಿ ಅವರು ದೇವರಲ್ಲ ಅಂತ ಅವ್ರಿಗೆ ಹೇಳಿ, ಕಿವಿ ಮಾತು ಹೇಳಿ. ಸ್ವಾಮೀಜಿನೂ ಎಂದು ನಾನು ದೇವರು ಅಂತ ಹೇಳಿಲ್ಲಲ್ಲ, ಅವರನ್ನು ಎಂದು ಹೇಳಲಿಲ್ಲ. ಹೇಳಿ, ಅವ್ರಿಗೊಂದು ಪಾಠ ಹೇಳಿ. ನಮಗೆ ಪಾಠ ಹೇಳ್ಕೊಡೋಕೆ ಮುಂಚೆ ಅವರ ಪಾರ್ಟಿಯಲ್ಲಿರೋರಿಗೆಲ್ಲ ಪಾಠ ಹೇಳಿ, ಆಮೇಲೆ ನಮಗೆ ಪಾಠ ಹೇಳಕ್ಕೆ ಬರಲಿ. ದೇವರು ಯಾರು ಅನ್ನೋದನ್ನ ಪ್ರತಿಯೊಬ್ಬನ ಮನಸ್ಸಲ್ಲಿ, ಅವನ ಅಂತಃಕರಣದಲ್ಲಿ ಅವನಿಗಿರುವಂಥ ಸ್ವಾತಂತ್ರ್ಯ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನು ಹೇಳ್ತೈತೆ ಅಂತ, ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ನಾವು 3 ಕೋಟಿ ದೇವತೆಗಳಿರೋದೆ ಅಂತ. ಎಲ್ಲರನ್ನೂ ನಾವು ಕಲ್ಲನ್ನು ನಾವು ದೇವರು ಅಂತ ಹೇಳ್ತೀರಿ, ಮರನೂ ದೇವರು ಅಂತ ಹೇಳ್ತೀರಿ. ಅದರಿಂದ ಅವರವರ ಭಾವನೆ, ಅದು ಅವರ ವೈಯಕ್ತಿಕ ಸ್ವಾತಂತ್ರ್ಯ. ಈಗ ನಿಮಗೆ ದೇವರಿದ್ದಾನೆ ಅಂದರೆ ಇದ್ದಾನೆ. ಯಾರವರು? ಉಗ್ರಪ್ಪ ಅವ್ರಿಗೆ ದೆವ್ವ ಇದ್ದಾನೆ ಅಂದರೆ ದೆವ್ವ ಇದ್ದಾರೆ. ನಿಮ್ಮ ಕಲ್ಪನೆ ಅದು. ದೇವರಿದ್ದಾನೆ ಅಂತ ದೇವರಿದ್ದಾನೆಪ್ಪ, ಇಲ್ಲ ದೆವ್ವ ಇದ್ದಾರೆ ಅಂತ ದೆವ್ವ ಇರ್ತಾರೆ ಅಷ್ಟೇ. ಎರಡೊಂದು, ಇಲ್ಲ ದೇವ್ರು ಇರಬೇಕು, ಇಲ್ಲ ದೆವ್ವ ಇರಬೇಕು. ಎರಡರಾಗ ಒಂದಿರಬೇಕು. ಯಾವುದನ್ನು ನೀವು ನಿಮ್ಮ ಚಾಯ್ಸ್. ಅದು ನಿಮ್ಮ ಹೃದಯಕ್ಕೆ ದೇವ್ರು ಬೇಕು ಅಂದ್ರೆ ದೇವ್ರ ಆಯ್ಕೆ ಮಾಡಿ, ದೆವ್ವ ಬೇಕು ಅಂದ್ರೆ ದೆವ್ವ ಆಯ್ಕೆ ಮಾಡ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.